ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಶುಭ ಸಂದೇಶದಲ್ಲಿ 2 ಅದ್ಭುತಗಳನ್ನು ಯೇಸುಸ್ವಾಮಿ ಮಾಡುವುದನ್ನು ನಾವು ಕಾಣ್ತೇವೆ. 2 ವ್ಯಕ್ತಿಗಳು, 12 ವರ್ಷದ ಯಾಯಿರನ ಮಗಳು ಸತ್ತಿದ್ಲು ಮತ್ತು 12 ವರ್ಷದಿಂದ ರಕ್ತಸ್ರಾವ ರೋಗದಿಂದ ಬಳಲುವ ಮಹಿಳೆ. ಇಬ್ಬರು ಹೋಪ್ಲೆಸ್ ಕಂಡೀಷನಲ್ಲಿದ್ದರು. ಯೇಸುಸ್ವಾಮಿ ಅವರ ಜೀವಿತದ ಭರವಸೆ ಆಗ್ತಾರೆ. ಜೀಸಸ್ ಕ್ರೈಸ್ಟ್ ಶುಡ್ ಬಿ ದ ಲಿವಿಂಗ್ ಹೋಪ್ ಆಫ್ ಮೈ ಲೈಫ್ ಟು. ಆದರೆ ನಮ್ಮ ಭರವಸೆ, ನಿರೀಕ್ಷೆ ಯಾವಾಗಲೂ ಏನಾಗಿರಬೇಕು? ನಿತ್ಯ ಜೀವದ ಕುರಿತಾಗಿರಬೇಕು. ಅದು ಕೇವಲ ಭೌತಿಕ ಆಶೀರ್ವಾದಗಳಿಗಾಗಿ ಮಾತ್ರ ಸೀಮಿತವಾಗಿರಬಾರ್ದು. ಇಲ್ಲಿ ಬೇಸರದ ವಿಷಯ ಏನಂತೇಳಿದರೆ, ಇವತ್ತು ನಾವು ಮಾಡುವ ಪ್ರಾರ್ಥನೆಗಳು, ನಾವು ಮಾಡುವ ಪ್ರತಿಯೊಂದು ಕಾರ್ಯಗಳು ಯಾವ ನಿರೀಕ್ಷೆಯನ್ನು ಇಟ್ಟುಕೊಂಡಿದೆ? ಕೇವಲ ಶರೀರದ ಈ ಶರೀರ ಕೊಡುವ ಸುಖದ ಲೋಕ ಸಂಬಂಧಿತವಾದ ನಿರೀಕ್ಷೆಯಾಗಿದೆ. ಆದರೆ ಪ್ರಿಯರೇ, ನಮ್ಮ ನಿರೀಕ್ಷೆ ಯಾವಾಗಲೂ ಭರವಸೆಯ ಯಾತ್ರಿಕರಾದ ನಮ್ಮ ನಿರೀಕ್ಷೆ ಯೇಸು ಕ್ರಿಸ್ತರಲ್ಲಿ, ಯೇಸು ಕ್ರಿಸ್ತರು ಕೊಡುವ ನಿತ್ಯ ಜೀವ ಆಗಿರಬೇಕು. ಸಂತ ಪೌಲರು 1 ತಿಮೋಥಿ 6ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಹೇಳ್ತಾರೆ, ದೇವರು ನಮ್ಮನ್ನು ಏತಕ್ಕಾಗಿ ಆರಿಸಿಕೊಂಡಿದ್ದಾರೆ? ನಿತ್ಯ ಜೀವವೆಂಬ ಬಹುಮಾನವನ್ನು ಗಳಿಸಲು ವಿಶ್ವಾಸ ಎಂಬ ಪಂದ್ಯದಲ್ಲಿ ಉತ್ತಮ ಓಟಗಾರನಾಗಿ ಓಡು, ಇದಕ್ಕಾಗಿಯೇ ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾರೆ ಎಂಬುದಾಗಿ. ಹೌದು ಪ್ರಿಯರೇ, ಇವತ್ತು ನಾವು ಯೇಸುವಿನ ಬಳಿಗೆ ಸಾಗಬೇಕು. ಕೊರತೆ ಉಳ್ಳವರಾಗಿ ಇರ್ಬೋದು, ನಾವಿವತ್ತು ಬ್ರೋಕನ್ ಆಗಿರ್ಬೋದು, ಭಯದಲ್ಲಿ ನಿರಾಸೆಯಲ್ಲಿರ್ಬೋದು. ಆದರೆ ದೇವರ ಪ್ರೀತಿ, ಕನಿಕರ, ಅವರ ಶಕ್ತಿ ನಮ್ಮನ್ನು ಸ್ಪಂದಿಸಲು ಯಾವತ್ತೂ ತಯಾರಿದೆ. ಆದರೆ ನಮ್ಮ ನಿರೀಕ್ಷೆ ನಿತ್ಯ ಜೀವದೆಡೆಗೇ ಇರಬೇಕು. ಈ ಜೀವಿತದ ಪ್ರತಿಯೊಂದು ಕ್ಷಣದಲ್ಲಿ, ಎಲ್ಲ ಸಂದರ್ಭಗಳಲ್ಲಿ ಒಂದು ವೇಳೆ ಯೇಸುಸ್ವಾಮಿ ನಮ್ಮ ಜೊತೆಗಿದ್ದರೆ ಆ ಎಲ್ಲ ಸಂದರ್ಭಗಳನ್ನು ಅವರ ಶಕ್ತಿಯಿಂದ ಹಾದು ಹೋಗಲು ಅವರು ನಡೆಸ್ತಾರೆ. ನಮ್ಮನ್ನು ಹಲವು ಸಲ ಅವರ ವಾಕ್ಯದ ಮುಖಾಂತರ ಅವರು ತಿದ್ದುತ್ತಾರೆ ಮತ್ತು ಇದು ಕೂಡ ಅವರ ಪ್ರೀತಿಯಾಗಿದೆ. ಆದರೆ ನಮ್ಮ ನಿರೀಕ್ಷೆ ದೇವರ ವಾಗ್ದಾನಗಳಲ್ಲಿ ನೆಲೆಸಿರಬೇಕು. ದೃಢವಾದ ನಿರೀಕ್ಷೆ ನಮ್ಮದಾಗಿರಬೇಕು. ಈ ವಾಗ್ದಾನಗಳು ನಮಗೆ ತಿಳಿದಿರಬೇಕು. ದೇವರು ಎಲ್ಲ ಸಂದರ್ಭಗಳಲ್ಲೂ ನಮ್ಮ ಜೊತೆ ಇಮ್ಯಾನ್ಯುಯಲ್ ಆಗಿ ಇದ್ದಾರೆ. ಯೇಸು ಕ್ರಿಸ್ತರೇ ನಮ್ಮ ಪುನರುತ್ಥಾನ ಮತ್ತು ಜೀವವಾಗಿದ್ದಾರೆ. ನಮ್ಮ ಆತ್ಮಿಕ ಮರಣದ ಆಚೆ ಇರುವ ಜೀವ ನಮಗೆ ತಿಳಿದಿರಬೇಕು ಮತ್ತು ಆ ಜೀವವನ್ನು ಈ ಲೋಕದಲ್ಲೇ ನಾವು ವಿಶ್ವಾಸದ ಮೂಲಕ ಯೇಸು ಕ್ರಿಸ್ತರಲ್ಲಿ ಅವರಿಂದ ಪಡೆದುಕೊಳ್ಬೇಕು. ಯಾಯಿರನಿಗೆ ಯೇಸುವಲ್ಲಿ ನಂಬಿಕೆ ಇತ್ತು. ಮಗಳು ಸತ್ತಿದ್ದಾಳೆ ಎಂಬ ವಾರ್ತೆ ಕೇಳುವಾಗ ಯೇಸುವಿನ ಮಾತಿನಲ್ಲಿ ಆತ ವಿಶ್ವಾಸಿಸಿದ. ಭಯ ಪಡಬೇಡ, ನಿನ್ನಲ್ಲಿ ವಿಶ್ವಾಸ ಹೊಂದಿದ್ದರೆ ಸಾಕು ಅಂತ. ಇಂದು ನಾವು ಕೂಡ ಅನೇಕರು ನಮ್ಮ ಕುಟುಂಬದ, ಮಕ್ಕಳ, ಸಂಬಂಧಿಕರ ರಕ್ಷಣೆಯ ಕುರಿತಾಗಿ ಯೇಸು ಬಳಿ ಬಂದಿರ್ಬೋದು. ಆದರೆ ಅವರ ಜೀವನ ಇನ್ನೂ ವರ್ಸಾಗಿ ನಾವು ನೋಡ್ತಾ ಇರುವಾಗ ಅಥವಾ ಕೀಳಾಗಿ ಕಾಣುವಾಗ ನಾವು ಕೂಡ ಹತಾಶರಾಗಿರ್ಬೋದು, ನಿರಾಶರಾಗಿರ್ಬೋದು. ಆದರೆ ಯಾವ ರೀತಿಯಲ್ಲಿ ಯೇಸು ಸ್ವಾಮಿಗೆ ಆ ಸಾವಿನ ಒಂದು ವಾರ್ತೆ ತಿಳಿಸಿದಾಗ, ಯಾಯಿರನ ಜೊತೆ ನಡೆಯುವಾಗ ಯೇಸು ಅದನ್ನು ಲಕ್ಷ್ಯಕ್ಕೆ ತೆಗೆದುಕೊಂಡಿಲ್ಲ. ಅದೇ ರೀತಿಯಲ್ಲಿ ನಾವು ಕೂಡ ಈ ನೆಗೆಟಿವ್ ಏನೆಲ್ಲ ವಿಷಯಗಳನ್ನು ನಾವು ನೋಡ್ತೇವೋ ಅದನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳದೆ ನಮ್ಮ ವಿಶ್ವಾಸ ಯೇಸುವಲ್ಲಿ ಕೇಂದ್ರೀಕೃತರಾಗಬೇಕು. ನಿನ್ನಲ್ಲಿ ವಿಶ್ವಾಸ ಹೊಂದಿದ್ದರೆ ಸಾಕು. ನಾವು ಏನು ಮಾಡಬೇಕು? ನಾವು ಖಂಡಿತ ಪ್ರಾರ್ಥಿಸುವವರಾಗಬೇಕು. ನಾವು ಶುಭ ಸಂದೇಶವನ್ನು ನಮ್ಮ ಕುಟುಂಬಗಳಲ್ಲಿ ಜೀವಿಸಬೇಕು. ಯೇಸುವನ್ನು ನಾವು ಪ್ರಕಟಗೊಳಿಸಬೇಕು. ನಮ್ಮ ಪ್ರೀತಿ, ಪ್ರಾರ್ಥನೆ, ವಿಶ್ವಾಸ, ಕ್ಷಮೆಯ ಜೀವನವನ್ನು ನಾವು ನಮ್ಮ ಕುಟುಂಬದಲ್ಲಿ ತೋರ್ಪಡಿಸಬೇಕು. ಯೇಸು ಕ್ರಿಸ್ತರೇ ನಮ್ಮ ನಿರೀಕ್ಷೆಯಾಗಿದ್ದಾರೆ, ಜೀವಂತ ನಿರೀಕ್ಷೆಯಾಗಿದ್ದಾರೆ. ಆಮೆನ್. ಪ್ರೈಸ್ ದ ಲಾರ್ಡ್.